ಈ ಎಲ್ಲ ಸಚಿವರಿಗೆ ಏನಪ್ಪ ಮಾನದಂಡ ಅಂದಾಗ ಮಾನದಂಡ ಕೆಲಸ ಅಂತ ನಾವು ಅಂತೀವಿ. ಕೆಲಸನೋ ಮತ್ತೇನೋ. ಆದ್ರೆ ಮುಖ್ಯವಾಗಿ ಇಲ್ಲಿ ಏನಪ್ಪ ಅಂದ್ರೆ ರಾಜ್ಯವನ್ನು ಅರ್ಥ ಮಾಡ್ಕೊಂಡವರು ಸಿದ್ದರಾಮಯ್ಯನವ್ರ ಜೊತೆಗೆ ಇವತ್ತು ಡಿ ಕೆ ಶಿ ಅವರು. ಮತ್ತು ಡಿ ಕೆ ಶಿ ಅವರಂತೂ ಈಗಾಗಲೇ ಅವರಿಗೆ ದೊಡ್ಡ ಹರ್ಡಳಾಗಿದ್ದು ಹಿಂದಿನ ಸಂದರ್ಭದಲ್ಲೇ ಸತೀಶ್ ಅವರು ಮತ್ತು ಕೆ ಎನ್ ರಾಜಣ್ಣವರ ಒಂದು ಸಂಘಟನೆ. ಹೀಗಾಗಿ ಅವರನ್ನು ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾರೆ, ಅವ್ರ ಜೊತೆಗೆ ಯಾವ ರೀತಿಯಾಗಿ ಇರ್ತಾರೆ ಅನ್ನೋದು ಅದು ಗಮನಾರ್ಹದ. ಒಟ್ಟಾರೆಯಾಗಿ ಈ ಒಂದು ರಾಜಕೀಯ ಚದುರಂಗದ ಆಟದಲ್ಲೇ ಈಗಂತೂ ಡಿ ಕೆ ಶಿವಕುಮಾರ್ ಅವರು ಒಂದು ಕೈ ಮುಂದೆ ಅನ್ನುವಂಥದ್ದಾಗ್ಯದ. ಅವ್ರಿಗೆ ಬೇಕಾದಂಥ ಒಂದಿಷ್ಟು ಏನಪ್ಪ ಅಂದ್ರೆ ಶಾಸಕರನ್ನು ಮಿನಿಸ್ಟರ್ ಮಾಡ್ಕೊಳ್ಳೋ ಸಾಧ್ಯತೆ ಇದ್ದಾವೆ. ಆದರೆ ಸಿದ್ದರಾಮಯ್ಯ ವಿಶ್ವಾಸ ತೆಗೆದುಕೊಂಡ ಅದೇ ಕಾಲಕ್ಕೆ ಹೈಕಮಾಂಡ್ ಒಪ್ಪಿಗೆ ಪಡ್ಕೊಂಡು ಅನ್ನೋದು ಮೇಲೆ ಹೇಳ್ತಾ ಇದ್ದಾರೆ. ಒಳ್ಳೆಯ ನಡೆಯನ್ನು ನೀಡ್ತಾ ಇದ್ದಾರೆ. ಏನೋ ಆಗಲಿ ಈಗಂತೂ ನಮ್ಮ ಡಿ ಕೆ ಶಿ ತಮ್ಮ ಸಂಪುಟ ರಚನೆ ನಾಳೆ ಏನು ಮಾಡ್ಬೋದು, ಯಾರನ್ನ ಮಾಡ್ಬೋದು, ನಾವು ಇನ್ನೊಂದು ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಯಾರು ನ್ಯೂಸ್ ಅರ್ಥದ ಹೇಸಿತನ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.